ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದ್ರೆ ಅವಾಗಿಂದ ಪೋಡಿಯಂ ಅಲ್ಲಿ ಆಂಕರಿಂಗ್ ಮಾಡ್ತಾನೆ ಇದ್ವಲ್ಲ, ಏನಾದ್ರೂ ಒಂದು ಸ್ಪೆಷಲ್ ಆಗಿ ಒಂದ್ ಸ್ವಲ್ಪ ಮೈಂಡ್ ನ ಕೂಲ್ ಮಾಡೋಂತ, ಚಿಲ್ ಮಾಡೋಂತ ಒಂದ್ ಸಾಂಗ್ ಆ ತರದೆಲ್ಲ ಏನು ಬೇಡವಾ ಮಗ? ಅಫ್ಕೋರ್ಸ್ ಬೇಕಪ್ಪ. ಕರುನಾಡು ಕಂಡಂತ ಅದ್ಭುತ ಗಾಯಕ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎನರ್ಜಿ ಬೂಸ್ಟರ್, ಕಂಚಿನ ಕಂಠದ ವಿಶ್ವ ಗಾಯಕ, ಸಂಗೀತ ಲೋಕದ ಸೇವಕ ವಿಜಯ್ ಪ್ರಕಾಶ್ ಸರ್. ಓ ನಮ್ಮ ಬಿಪಿ ಸರ್. ಸರ್, ಅವಾಗಿಂದ ಆಂಕರಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗಾಗಿ ಒಂದು ಸ್ಪೆಷಲ್ ಸಾಂಗ್ ಹಾಡ್ಬೇಕು ಅಂತ ಬಂದಿದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಕುಟುಂಬ ಅವಾರ್ಡ್ಸ್ ಬರದೇ ನಿಮ್ಮಿಬ್ಬರಿಗೋಸ್ಕರ. ಐ ಸೋ ಸ್ವೀಟ್ ಸರ್. ಯಾಕಂದ್ರೆ ನೀವೆಷ್ಟ್ ಚೆನ್ನಾಗಿ ಈ ಕಾರ್ಯಕ್ರಮ ನಿರ್ವಹಿಸ್ತೀರಾ. ಆದ್ರೆ ಆಂಕರಿಂಗ್ ಅಂದ್ರೆ ಏನು, ಎಸ್ ಸರ್, ಎಸ್ ಸರ್, ಆಂಕರಿಂಗ್ ಅಂದ್ರೆ ಏನು ಅಂತ ತೋರ್ಸಕ್ಕೆ ನಾನಲ್ಲ, ಹಾ ನಿಮ್ ಪಾರ್ಟ್ನರ್ ಬರ್ತಾರ ನೋಡಿ ಸ್ವಲ್ಪ ಹೊತ್ತರಲ್ಲಿ. ಓ ಇಲ್ಲ, ಈಗ ಇಸ್ ನಾಟ್ ನಿಮ್ ಪಾರ್ಟ್ನರ್ ಅಲ್ವಲ್ಲ ಈಗ ಅವರು? ಸರ್ ನನ್ ಪಾರ್ಟ್ನರ್ ಅಲ್ಲ ಸರ್, ನನ್ ಪಾರ್ಟ್ನರ್ ಅಲ್ಲ ಸರ್. ಇವ್ರ ಪಾರ್ಟ್ನರ್ ರೋಷನ್ ಸರ್. ಈಗ ನಿಮ್ ಪಾರ್ಟ್ನರ್ ಅಲ್ಲ ಮೇಡಮ್, ನಮ್ಮೆಲ್ಲರ ಪಾರ್ಟ್ನರ್. ಯೋರ್ ಪಾರ್ಟ್ನರ್ ಇನ್ ಕ್ರೈಮ್ ಸರ್. ಪಾರ್ಟ್ನರ್ ಇನ್ ಕ್ರೈಮ್. ನೀವಿಬ್ರು ಹೋಗಿ ಅಲ್ಲ ಹಿಂದೆ ಕೂತ್ಕೋಬಿಡಿ, ಮುಂದೆ ಕೂತ್ಕೊಂಡು ನೋಡಿ, ನಮ್ ಪಾರ್ಟ್ನರ್ Okay, ಬರ್ತಾರೆ, ಆಂಕರಿಂಗ್ ಹೆಂಗ್ ಮಾಡ್ಬೇಕು ಅಂತ ಓಕೆ ಸರ್, ನಿಮ್ಗೆ ಹೇಳ್ಕೊಡ್ತಾರೆ. ಆ ಪಾರ್ಟ್ನರ್ ನಾನೇ ವೆಲ್ಕಮ್ ಮಾಡ್ತೀನಿ ಸರ್. ಅವ್ರನ್ನ ನೋಡಿ ತುಂಬಾ ದಿನ ಆಯ್ತು. ಮಾಡ್ಕೊತೀವಿ ಬಿಡಿ ಮೇಡಮ್. ಅಲ್ಲ ಸರ್, ಪಾಪ ನಿಮ್ ಧ್ವನಿ ಕೇಳಿದ್ರೆ ಅವ್ರ ಕಣ್ಣಲ್ಲಿ ನೀರ್ ಬರುತ್ತೆ. ಹೋಗಿ ಮೇಡಮ್. ಕರೆಕ್ಟ್ ಸರ್, ನನ್ ಧ್ವನಿ ಕೇಳ್ದೆ ಅವ್ರು ಬರಲ್ಲ ಅಂತ ಅನ್ಕೊಂತೀನಿ. ಇಲ್ಲ, ಅದೊಂದ್ ಟೈಮ್ ಮೇಡಮ್, ಅದೆಲ್ಲ ಒಂದ್ ಟೈಮ್. ನಿಮ್ ಧ್ವನಿ ಹಿಂದ್ಗಡೆ ಅಲ್ಲಿ ಕೇಳಿಸ್ತಾ ಇತ್ತು, ಧ್ವನಿ ಗೊಳಗೊಳೋ ಅಂತ ಅಳ್ತಾ ಇದ್ರು, ಗೊಳೋ 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 ಅಂತ. ನಾನು ಬೇಡ ಅಂದೆ. 45 ನಿಮಿಷ ಆಯ್ತು. ರೋಷನ್, ಒಂದು 15 ಮಿನಿಟ್ಸ್ ನೀನ್ ಆ ಕಡೆ ಹೋಗಿ, ಇಲ್ಲೊಂದು ಪರ್ಸನಲ್ ವಿಷಯ ನಡೀತಾ. ಹಲೋ, 45 ಮಿನಿಟ್ಸ್ ಸುಮ್ಮನೆ ಇರು ಬಾ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಜಿ ಕನ್ನಡದ ವೀಕ್ಷಕರೇ, ಆರ್ ಯು ರೆಡಿ ಟು ವೆಲ್ಕಮ್ ನನ್ನ ಪಾರ್ಟ್ನರ್, ನಿಮ್ಮ ಪಾರ್ಟ್ನರ್, ಮ್ಯಾಜಿಕಲ್ ಕಂಪೋಸರ್, 45 ಚಿತ್ರದ ಡೈರೆಕ್ಟರ್ ಅರ್ಜುನ್ ಜನ್ಯ. ಎಲ್ ಸರ್? ನಾನು ಕಳಿಸ್ಬಿಟ್ಟೆ ಅವ್ರನ್ನ. ಸಮಾಧಾನ ಆಯ್ತಾ? ನಾನೇನ್ ಅಲ್ಲ, ಅವರೇ ಕರಿತೀನಿ ಅಂದ್ರು, ನೀವು ಕೊಡೋ ಅಂತ 45 ನಿಮಿಷ. ಸರ್ ಇನ್ನಾದ್ರೂ ಬಿಡಿ ಸರ್, ಅವರೇ ಕರಿಬೇಕು, ಅವರೇ ಇದೆಲ್ಲ ಬಿಡಕ್ಕೆ ಎಲ್ಲಿ ಬಿಡ್ತೀರ, ಬಿಡಿಸ್ತಿರಲ್ಲ ನೀವು. ಅಜ್ಜು ಅಜ್ಜು ಎಲ್ಲ ಮಾಡಿ. ಅಜ್ಜು ನಮಸ್ಕಾರ ಆಂಟಿ. ಬೇರೆ ಮನೆ ಹೆಣ್ಮಕ್ಳ ವಿಷಯ ನಿಮ್ಗೆ ಯಾಕೆ ಸರ್? ನನಗೆ ಯಾಕೆ ಅಲ್ಲ, ನಮಗೆ ಯಾಕೆ?